ನಮಸ್ತೆ. ಇದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕೋಟಿಪುರ ಅಥವಾ ಕುಬುಟೂರು ಅಂತ ಹೆಸರುವಾಸಿಯಾಗಿರುವ ಕೈಟಬೇಶ್ವರ ದೇವಸ್ಥಾನ. ಈ ದೇವಸ್ಥಾನವು ಕ್ರಿಸ್ತಶಕ 1100ರಲ್ಲಿ ಹೊಯ್ಸಳದ ವಿಕ್ರಮಾದಿತ್ಯ ನಿರ್ಮಿಸಿದಂತಹ ದೇವಸ್ಥಾನ ಇದಾಗಿದೆ. ಹಾಗೆಯೇ ಈ ದೇವಸ್ಥಾನದ ವಿಶೇಷತೆ ಏನು ಎಂದರೆ, ಎಲ್ಲಾ ದೇವಸ್ಥಾನದಲ್ಲಿಯೂ ಶಿವಲಿಂಗ ಕಪ್ಪಾಗಿದ್ದರೆ ಈ ದೇವಸ್ಥಾನದಲ್ಲಿ ಮಾತ್ರ ಶಿವಲಿಂಗ ನೀಲಿ ವರ್ಣದಲ್ಲಿ ಇದೆ. ಹಾಗೆಯೇ ಈ ದೇವಸ್ಥಾನದ ಕಂಬಗಳನ್ನು ಮಾತನಾಡೋದಾದರೆ 16 ಕಂಬಗಳುಳ್ಳ ದೇವಸ್ಥಾನ ಇದಾಗಿದ್ದು, ಪ್ರತಿ ಕಂಬದಲ್ಲಿ ಒಂದು ವಿಶೇಷತೆ ಏನೆಂದರೆ ನಮ್ಮ ಪ್ರತಿಬಿಂಬ ಈ ಕಂಬಗಳಲ್ಲಿ ಕಾಣುತ್ತೆ. ಈ ದೇವಸ್ಥಾನದ ವಾಸ್ತುಶಿಲ್ಪದ ಬಗ್ಗೆ ಮಾತಾಡಬೇಕು ಅಂದರೆ ಒಂದೆರಡು ಮಾತು ಸಾಲದು. ಅಷ್ಟು ಅದ್ಭುತವಾಗಿ ಇರುವಂತಹ ವಾಸ್ತುಶಿಲ್ಪ ಈ ಒಂದು ದೇವಸ್ಥಾನದಲ್ಲಿದೆ. ಇದರ ಕಳಸದ ಒಂದು ಅದ್ಭುತವಾದ ಕೆತ್ತನೆಯನ್ನು ನೋಡಿ ನಾವಂತೂ ಬೆರಗಾಗಿ ಹೋದೆವು. ಹಾಗೆಯೇ ಈ ಶಿವಲಿಂಗದೊಡನೆ ಷಣ್ಮುಖ, ಗಣೇಶ, ಆಂಜನೇಯ ಮತ್ತು ಸುಬ್ರಹ್ಮಣ್ಯ ಕೂಡ ನೆಲೆಸಿದ್ದಾರೆ. ನಾವು ಮೊದಲದಾಗಿ ಷಣ್ಮುಖನ ನೋಡೋಕೆ 16 ಮೆಟ್ಟಲುಗಳನ್ನು ಇಳಿದು ಈ ಷಣ್ಮುಖನ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನದ ಅದ್ಭುತ ಇನ್ನೇನೆ ಎಂದರೆ, ಈ ದೇವಸ್ಥಾನದಲ್ಲಿ ಮೊದಲಿಗೆ ಸುರಂಗ ಮಾರ್ಗವಿತ್ತಂತೆ. ಈ ಸುರಂಗ ಮಾರ್ಗ ನೇರವಾಗಿ ಬನವಾಸಿಗೆ ಸೇರ್ತಾ ಇತ್ತು ಅಂತಂದು ಹೇಳಿದ್ದಾರೆ. ಇದು ಬಹಳಷ್ಟು ವರ್ಷಗಳವರೆಗೆ ತೆರೆದೇ ಇತ್ತು. ಆದರೆ ಕಿಡಿಗೇಡಿಗಳ ಕಾರಣದಿಂದ ಈ ದೇವಸ್ಥಾನದ ಸುರಂಗ ಮಾರ್ಗವನ್ನು ಮುಚ್ಚಲಾಯಿತು ಅಂತ ಹೇಳಿಕೆ ಇದೆ. ಇದರ ನಂತರ ಅದ್ಭುತವಾದ ಒಂದು ವಿಶೇಷತೆ ಏನು ಅಂತಂದ್ರೆ,